ಇನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅವಾಂತರಗಳೇನೇನಾಗಿದೆ ಅಂತ ನೋಡ್ತಾ ಹೋಗೋಣ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆಯ ಜೊತೆಗೆ ಗಾಳಿ ಕೂಡ ಜಾಸ್ತಿ ಆಗಿದ್ದು ಬಹುತೇಕ ಕಡೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಗಾಳಿ ಮಳೆಯ ರಭಸಕ್ಕೆ ಕೆಲವು ಕಡೆಗಳಂತೂ ಭಾರಿ ಅನಾಹುತಗಳು ಸಂಭವಿಸಿದೆ. ಧಾರಾಕಾರ ಮಳೆಯಿಂದಾಗಿ ನದಿ, ತೋಡು, ತೊರೆಗಳಲ್ಲಿ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಕೆಲ ದಿನಗಳ ಕಾಲ ಭಾರಿ ಮಳೆಯಾಗ್ತಕ್ಕಂಥ ಮುನ್ಸೂಚನೆ ಇದ್ದು ಪರಿಸ್ಥಿತಿ ಇದೇ ರೀತಿ ಮುಂದುವರೆದಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆಗಳಿವೆ. ಇನ್ನು ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದ್ದು ಜಲಾಶಯಕ್ಕೆ ನೀರಿನ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ವ್ಯಾಪ್ತಿ ಏನಿದೆ ಆ ಪ್ರವಾಹ ಮುನ್ನೆಚ್ಚರಿಕೆಯನ್ನು ಅಲ್ಲಿನ ಕಾವೇರಿ ನೀರಾವರಿ ನಿಗಮದ ಮೂಲಕ ನೀಡಲಾಗ್ತಾ ಇದೆ. ಎಚ್ಚರಿಕೆಯಿಂದ ನದಿ ಪಾತ್ರದ ಜನರು ಅಂತಂದ್ಬಿಟ್ಟು. ಅಲ್ಲದೆ ಈಗಾಗಲೇ ಒಳಹರಿವು ಕ್ಷಣಕ್ಕೂ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಸುಮಾರು 15ರಿಂದ 20 ಸಾವಿರ ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಇದರಿಂದ ಕಾವೇರಿ ನದಿ ಪಾತ್ರದ ಜನರಿಗೆ ಆತಂಕ ಮನೆ ಮಾಡಿದೆ. ಯಾಕೆಂದರೆ ಫ್ಲಡ್ ಅಗೇನ್ ಪ್ರವಾಹ ಉಂಟಾಗುತ್ತೆ ಅಂತ. 20 ಸಾವಿರ ಕ್ಯೂಸೆಕ್ ಅಂದರೆ ತಮಾಷೆ ಆಟ ಅಲ್ಲ. ಈಗ ಆ ನೀರೆಲ್ಲ ಹರ್ಕೊಂಡು KRSಗೆ ಬರುತ್ತೆ. ಹಾಗಾಗಿ KRSನ ನೀರಿನ ಪ್ರಮಾಣ ಇನ್ನೊಂದು 4-5 ದಿನ, 1 ವಾರ ಬಿಟ್ಬಿಟ್ರೆ ಗ್ರ್ಯಾಜುವಲ್ ಆಗಿ ಏರಿಕೆ ಆಗಿಬಿಡುತ್ತೆ. ತುಂಬ ಈಗಾಗಲೇ 105-106 ಅಡಿ ತನಕ ತುಂಬಿದೆ. ಇನ್ನೂ ಕೂಡ 1 ವಾರದಲ್ಲಿ ಹೆಚ್ಚು ಕಡಿಮೆ 120 ಅಡಿ ತನಕ ಹೋಗೋ ಸಾಧ್ಯತೆ ಇದೆ. ಈ ಕಳೆದ 2 ದಿನಗಳಿಂದ ಮಳೆಯ ಆರ್ಭಟ ಹೆಚ್ಚಾಗ್ತಿದೆ. ಹೀಗಾಗಿ ಕೊಡಗಿನ ಹಳ್ಳ ಕೊಳ್ಳಗಳು, ಕಾವೇರಿ ನದಿಯ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಪ್ರಸ್ತುತ ಕೊಡಗಿನ ಕುಶಾಲನಗರ ತಾಲೂಕಿನಲ್ಲಿರ್ತಕ್ಕಂಥ ಜಿಲ್ಲೆಯ ಏಕೈಕ ಹಾರಂಗಿ ಜಲಾಶಯದ ಬಳಿ ಪಬ್ಲಿಕ್ ಟಿವಿ ಕೂಡ ಇರ್ತಕ್ಕಂಥದ್ದು. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಹಾರಂಗಿಗೆ ಒಳಹರಿವು ಕೂಡ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಏನು ಹಾರಂಗಿಯ 4 ಕ್ಲಸ್ಟರ್ ಗೇಟ್ಗಳು ಏನಿದೆ, ಈ ಗೇಟನ್ನು ಓಪನ್ ಮಾಡಿ ಸುಮಾರು 14,700 ಕ್ಯೂಸೆಕ್ಸನ್ನು ನದಿಗೆ ಇದೀಗ ಬಿಡ್ತಕ್ಕಂಥದ್ದು. ಬಹಳ ಅಂದರೆ ಮಡಿಕೇರಿ ತಾಲೂಕಿನ ಮುತ್ತಲು ಇರ್ಬೋದು, ಕಾಲೂರು, ಅಮ್ಮಿಯಾಲ, ನಂದಿಮಟ್ಟೆ ಇನ್ನಿತರ ಭಾಗಗಳಲ್ಲಿ ಸಾಕಷ್ಟು ಮಳೆ ಆರ್ಭಟ ತೀವ್ರತೆ ಕೂಡ ಕಂಡಿರ್ತಕ್ಕಂಥದ್ದು. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಕೂಡ ಮಳೆ ಬರ್ತಿದೆ. ಇನ್ಫ್ಲೋ ಕೂಡ ಹೆಚ್ಚಾಗ್ತಿರೋದ್ರಿಂದ ಸೊ ನೀರು ಡ್ಯಾಮ್ನಲ್ಲೂ ಕೂಡ ಎಷ್ಟು ಸಂಗ್ರಹ ಸಾಮರ್ಥ್ಯ ಏನಿದೆ 8.5 TMC ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ಟೋರೇಜನ್ನು ಮಾಡಿ ಹೆಚ್ಚಿನ ನೀರು ಏನು ಬರ್ತಾಯಿದೆ ಅದನ್ನು ಕಾವೇರಿ ನದಿಗೆ ಹರಿಸಲಾಗ್ತಾ ಇದೆ. ಈಗಾಗಲೇ ಏನು ಹಾರಂಗಿಯ 4 ಕ್ಲಸ್ಟರ್ ಗೇಟ್ನ ಮೂಲಕ ಹರಿಸಲಾಗ್ತಾ ಇರತಕ್ಕಂಥ ನೀರು ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಯಾಕೆಂದರೆ ಇಲ್ಲೇ ಒಂದು ನಯನ ಮನೋಹರವಾದಂತಹ ದೃಶ್ಯವನ್ನು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕೆಂದರೆ ಹಾಲ್ನೊರೆಯಂತೆ ಕೂಡ ಭಾಸ ಆಗ್ತಾ ಇದೆ. ಈ ನೀರು ಸಂಪೂರ್ಣವಾಗಿ ಕಾವೇರಿ ನದಿಗೂ ಕೂಡ ತಲುಪುವಂಥದ್ದು ವ್ಯವಸ್ಥೆ ಕೂಡ ಆಗ್ತದೆ. ಆದರೆ ಏನು ಕಾವೇರಿ ನದಿ ಏನಿದೆ, ಈ ಕಾವೇರಿ ನದಿಗೆ 14,700 ಕ್ಯೂಸೆಕ್ಸ್ ನೀರು ಕೂಡ ಹರಿಸಲಾಗ್ತಾ ಇದೆ. ಅದು ಕೂಡ ಡ್ಯಾಮ್ನ ಭದ್ರತೆ ದೃಷ್ಟಿಯಿಂದ ಏನು ಇನ್ಫ್ಲೋ ಹೆಚ್ಚಾಗಿ ಏನು ಬರುತ್ತೆ ಇನ್ಫ್ಲೋವನ್ನು ನೋಡಿಕೊಂಡು ಒಂದಷ್ಟು ಮಾನಿಟರ್ ಮಾಡಿಕೊಂಡು ನದಿಗೆ ಕ್ಷಣಕ್ಕೂ ಕೂಡ ನೀರನ್ನು ಏರಿಕೆ ಆಗ್ತಾ ಇದೆ, ನೀರನ್ನು ಹೆಚ್ಚಾಗಿ ಹರಿಸಲಾಗ್ತಾ ಇದೆ. ಕಳೆದ ಬೆಳಗ್ಗೆಯಿಂದನೂ ಕೂಡ 20,000 ಕ್ಯೂಸೆಕ್ಸ್ ಆಗ್ತಾ ಇದ್ರು ನದಿಗೆ. ಆದರೆ ಮಳೆ ಒಂಚೂರು ತಗ್ಗಿದ ಪ್ರಮಾಣದಿಂದ ಇದೀಗ 14,700 ಕ್ಯೂಸೆಕ್ಸನ್ನು ಈಗ ನದಿಗೆ ಬಿಡ್ತಾ ಇದ್ದಾರೆ. ಆದರೆ ಇದೀಗ ಒಂದು ಕಡೆ ಮಳೆ ಆಗ್ತಾ ಇರೋದ್ರಿಂದ ಕಾವೇರಿ ನದಿಗೆ ಮೈದುಂಬಿ ಕೂಡ ಹರಿತಾ ಇದ್ದಾಳೆ. ಮತ್ತೊಂದೆಡೆ ಏನು ಈ ನೀರನ್ನು ಸರಾಗವಾಗಿ ಡ್ಯಾಮ್ನಿಂದ ಕೂಡ ಹರಿಸಲಾಗ್ತಾ ಇದೆ. ಈ 2 ನೀರು ಹೋಗಿ ಕಾವೇರಿ ನದಿಗೆ ಸೇರ್ಪಡೆ ಆಗಿರೋದ್ರಿಂದ 2 ಸಂಘರ್ಷ ಕೂಡ ಆಗಿ ಕೆಲವೊಂದು ಭಾಗಗಳಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ಕೂಡ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಜಾನುವಾರುಗಳು, ಗ್ರಾಮಸ್ಥರು, ನದಿ ಪಾತ್ರದಲ್ಲಿ ವಾಸ ಇರತಕ್ಕಂಥ ಜನರುಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸುರಕ್ಷಿತವಾದಂತಹ ಸ್ಥಳಗಳಿಗೆ ತೆರಳಬೇಕು ಅನ್ನೋದು ಕೂಡ ಇಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಆ ಪ್ರಮಾಣದಲ್ಲಿ ನೀರು ಕೂಡ ಸರಾಗವಾಗಿ ಈ ಡ್ಯಾಮ್ನಿಂದ ಹರಿದೋಗ್ತಾ ಇದೆ. ಅಷ್ಟೇ